He was Muhammad sallallahu alayhi wa sallam. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಮಾನವತಾವಾದಿ, ಮಹಾನ್ ಆಡಳಿತಗಾರ, ಮಹಿಳಾ ವಿಮೋಚಕ, ಮಾನವ ಕುಲದ ಮಾರ್ಗದರ್ಶಕ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ ಮತ್ತು ಸಂದೇಶ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಇರಲಿ. ಹಿರಾ ಮೀಡಿಯಾ ಅರ್ಪಿಸುವ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಮತ್ತು ಸಂದೇಶ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಮತ್ತು ತತ್ವಗಳನ್ನು ಪ್ರತಿಯೊಬ್ಬ ಮನುಷ್ಯ ಅರಿಯಬೇಕು. ಮನುಷ್ಯ ಯಾರು, ಎಲ್ಲಿಂದ ಬಂದಿದ್ದಾನೆ, ಮರಣದ ಬಳಿಕ ಮುಂದೇನು ಎಂಬ ಈ ಪ್ರಶ್ನೆಗಳಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶಿಕ್ಷಣದಲ್ಲಿ ಮನಮುಟ್ಟುವ ಉತ್ತರಗಳಿವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಮಾನವತಾವಾದಿ ಎಂಬ ವಿಷಯದಲ್ಲಿ ಉಪನ್ಯಾಸ ನೀಡಲಿದ್ದಾರೆ ಜನಾಬ್ ಮೊಹಮ್ಮದ್ ಕುಂಜಿಯವರು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಪರಮದಯಾಮಯನೂ ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಏಕೈಕ ಒಡೆಯನೂ ಅಧಿಪತಿಯೂ ಯಜಮಾನನೂ ಆದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ಆ ಪ್ರಭುವಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ನಮ್ಮ ಟಿವಿಯ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಮಾನವತಾವಾದಿ ಎಂಬುದು ನಮ್ಮ ಚರ್ಚೆಯ ವಿಷಯ. ಮನುಷ್ಯ ದೇವನ ಸೃಷ್ಟಿಗಳ ಪೈಕಿ ಬಹಳ ಶ್ರೇಷ್ಠ ಜೀವಿ. ಅವನಿಗೆ ವಿವೇಕ ಇದೆ, ಅವನಿಗೆ ಬುದ್ಧಿ ಇದೆ, ಅವನಿಗೆ ವಿವೇಚನಾ ಸ್ವಾತಂತ್ರ್ಯ ಇದೆ. ಆದ್ದರಿಂದಲೇ ಮನುಷ್ಯನ ಬದುಕಿಗೆ ಕೆಲವು ನಿಯಮಗಳಿವೆ, ಅವನ ಬದುಕಿಗೆ ಕೆಲವು ಕಟ್ಟುಪಾಡುಗಳಿವೆ, ಅವನ ಬದುಕಿಗೆ ಕೆಲವು ಮೇರೆಗಳಿವೆ, ಅವನ ಬದುಕಿಗೆ ಕೆಲವು ಮೌಲ್ಯಗಳಿವೆ. ಇವುಗಳನ್ನೆಲ್ಲ ಧರ್ಮ ಎಂದು ಹೇಳಲಾಗುತ್ತದೆ. ಮನುಷ್ಯನ ಬದುಕಿಗೆ ಇರುವ ಇತಿಮಿತಿಗಳ ಬಗ್ಗೆ, ಅವನ ಬದುಕಿಗೆ ಇರುವ ನಿಯಮಗಳ ಬಗ್ಗೆ, ಅವನ ಬದುಕಿಗೆ ಇರಲೇಬೇಕಾದ ಬೌಂಡ್ರೀಸ್ಗಳ ಬಗ್ಗೆ, ಗಡಿಗಳ ಬಗ್ಗೆ ಧರ್ಮ ಎಂದು ಹೇಳಲಾಗುತ್ತದೆ. ನಾವು ಬದುಕುತ್ತಿರುವ ಜಗತ್ತಿನಲ್ಲಿ ಧಾರಾಳ ಪ್ರಕೃತಿ ಸಹಜವಾದಂತಹ ಅದ್ಭುತಗಳಿವೆ. ಸೂರ್ಯ ಇದೆ ಈ ಜಗತ್ತಿನಲ್ಲಿ, ಚಂದ್ರ ಇದೆ, ನಕ್ಷತ್ರಗಳಿವೆ. ಒಂದೋ ಈ ಭೂಮಿಯಲ್ಲಿ ಮನುಷ್ಯ ಇಲ್ಲದೆ ಇರುತ್ತಿದ್ದರೆ ಜಗತ್ತಿನಲ್ಲಿ ಯಾವ ತೊಂದರೆಯೂ ಉಂಟಾಗುವುದಿಲ್ಲ. ನಾನು ಮತ್ತು ನೀವು ಈ ಜಗತ್ತಿನಲ್ಲಿ ಇಲ್ಲ ಎಂದಾದರೆ ಸೂರ್ಯ ಖಂಡಿತ ಉದಯಿಸ್ತಾನೆ, ಚಂದ್ರ ಖಂಡಿತ ಉದಯಿಸ್ತದೆ, ನಕ್ಷತ್ರಗಳು, ಗ್ಯಾಲಕ್ಸಿಗಳು, ಭೂಮಿ ಇದು ಖಂಡಿತ ಸುತ್ತುತ್ತದೆ. ಇದರಲ್ಲಿ ಯಾವುದೇ ರೀತಿಯ ಅಲ್ಲೋಲ ಕಲ್ಲೋಲ ಖಂಡಿತ ಉಂಟಾಗುವುದಿಲ್ಲ. ಮನುಷ್ಯ ಈ ಭೂಮಿಯಲ್ಲಿ ಒಂದೋ ಇಲ್ಲದೆ ಇರುತ್ತಿದ್ದರೆ, ನಾನು ಮತ್ತು ನೀವು ಈ ಭೂಮಿಯಲ್ಲಿ ಇಲ್ಲ ಎಂದಾದರೆ, ನಮ್ಮ ಅಸ್ತಿತ್ವವೇ ಇಲ್ಲ ಎಂದಾದರೂ ಈ ಜಗತ್ತು ನಿರಾತಂಕವಾಗಿ ಖಂಡಿತ ಮುಂದೆ ಹೋಗುತ್ತದೆ. ಆದರೆ ಈ ಜಗತ್ತಿನ ಯಾವುದಾದರೂ ಒಂದು ಸಿಸ್ಟಮ್, ಅದಕ್ಕೆ ಏನಾದರೂ ಕೊರತೆಯಾದರೆ, ಉದಾಹರಣೆಗೆ ಒಂದು ದಿವಸ ಸೂರ್ಯ ಉದಯಿಸದಿದ್ದರೆ, ಒಂದು ದಿವಸ ಚಂದ್ರ ಉದಯಿಸದಿದ್ದರೆ, ಒಂದು ದಿವಸ ಬಿಡಿ, ಒಂದು ಅರ್ಧ ಗಂಟೆ ಸೂರ್ಯ ಉದಯಿಸಲು ತಡವಾದರೆ ಈ ಜಗತ್ತಿನಲ್ಲೆಷ್ಟು ಅಲ್ಲೋಲ ಕಲ್ಲೋಲಗಳಾಗಬಹುದು. ಮಾನವನ ಬದುಕಿನ ಮೇಲೆ ಅದೆಷ್ಟು ದೊಡ್ಡ ಆಘಾತವನ್ನು ಸೃಷ್ಟಿಸಬಹುದು.
ಅಂದರೆ ನಾವು ಇಲ್ಲದಿದ್ದರೆ ಈ ಜಗತ್ತಿಗೆ ಏನೂ ಆಗುವುದಿಲ್ಲ, ಈ ಜಗತ್ತಿನ ಸಿಸ್ಟಮಿಗೆ ಏನು ಕೊರತೆ ಉಂಟಾಗುವುದಿಲ್ಲ. ಆದರೆ ಈ ಜಗತ್ತಿನ ಬೇರೆ ಯಾವುದಾದರೂ ಒಂದು ಸೃಷ್ಟಿ, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲೋ ಒಂದು ಸ್ವಲ್ಪ ಅಡೆತಡೆಗಳಾದರೆ, ಒಂದು ಸ್ವಲ್ಪ ಬದಲಾವಣೆಗಳಾದರೆ ಖಂಡಿತವಾಗಿಯೂ ಮಾನವನ ಬದುಕಿನ ಮೇಲೆ ಅದು ಅತ್ಯಂತ ದೊಡ್ಡ ಆಘಾತವನ್ನು ಖಂಡಿತ ಸೃಷ್ಟಿಸ್ತದೆ. ಅಂದರೆ ಮನುಷ್ಯ ಈ ಭೂಮಿಯ ಇಷ್ಟು ದೊಡ್ಡ ಬೃಹತ್ತಾದ ಒಂದು ವ್ಯವಸ್ಥೆಯ ಒಂದು ಸಣ್ಣ ಭಾಗ ಮಾತ್ರ ಮನುಷ್ಯ. ಅವನಿಗೆ ವಿವೇಕ ಇದೆ, ವಿವೇಚನೆ ಇದೆ, ಅವನಿಗೆ ಸ್ವಾತಂತ್ರ್ಯ ಇದೆ, ಬುದ್ಧಿ ಇದೆ ಅವನಿಗೆ. ಮನುಷ್ಯ ಈ ಭೂಮಿಯಲ್ಲಿ ತನಗೆ ಬುದ್ಧಿ ಇರುವುದರಿಂದ, ತನಗೆ ವಿವೇಕ ಮತ್ತು ವಿವೇಚನೆ ಇರುವುದರಿಂದ ಭೂಮಿಯಲ್ಲಿ ಅವನಿಗೆ ಬದುಕಲಿಕ್ಕೆ ಕೆಲವು ನಿಯಮಗಳಿವೆ, ಕೆಲವು ಮೌಲ್ಯಗಳಿವೆ, ಕೆಲವು ಕಟ್ಟುಪಾಡುಗಳಿವೆ, ಕೆಲವು ಇತಿಮಿತಿಗಳಿವೆ, ಮೌಲ್ಯಗಳಿವೆ. ಇದೆಲ್ಲವೂ ಇದೆ, ಇರಲೇಬೇಕು. ಇವೆಲ್ಲವನ್ನು ಮನುಷ್ಯನಿಗೆ ಕಲಿಸಿಕೊಡುವಂತಹ ಕೆಲಸವನ್ನು ಮನುಷ್ಯನನ್ನು ಸೃಷ್ಟಿಸಿದ ದೇವನು ಖಂಡಿತ ಮಾಡಿದ್ದಾನೆ. ಇತಿಹಾಸದ ಎಲ್ಲ ಕಾಲಗಳಲ್ಲೂ ಮನುಷ್ಯ ಹೇಗೆ ಬದುಕಬೇಕು ಎಂಬುದನ್ನು ಕಲಿಸಿಕೊಡುವುದಕ್ಕಾಗಿ ಈ ಜಗತ್ತಿಗೆ ಪ್ರವಾದಿಗಳು ಬಂದಿದ್ದಾರೆ ಎಂದು ಕುರ್ಆನ್ ಸಾಬೀತುಪಡಿಸುತ್ತದೆ. ಇತಿಹಾಸದುದ್ದಕ್ಕೂ ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು ಬಂದರು ಈ ಜಗತ್ತಿಗೆ, ದೈವಿಕ ಮಾರ್ಗದರ್ಶನದ ಬೆಳಕಿನೊಂದಿಗೆ ಬದುಕಿನ ವಾಸ್ತವಿಕತೆಗಳು ಏನು ಎಂಬುದನ್ನು ತಿಳಿಸುವುದಕ್ಕಾಗಿ, ತೋರಿಸಿಕೊಡುವುದಕ್ಕಾಗಿ ನಿರಂತರವಾಗಿ ಪ್ರವಾದಿಗಳು ಬಂದರು. ಪ್ರವಾದಿಗಳು ಆಧ್ಯಾತ್ಮಿಕತೆಯನ್ನು ಹುಡುಕಾಡಿ ನಡೆದಾಡಿದವರು ಅಲ್ಲ. ಈ ಭೂಮಿಯಲ್ಲಿ ಮನುಷ್ಯನ ಆಧ್ಯಾತ್ಮಿಕವಾದ ಬೇಡಿಕೆಗಳು ಯಾವುದಿದೆ, ಆ ಆಧ್ಯಾತ್ಮಿಕ ಬೇಡಿಕೆಯ ಉತ್ತರಗಳಾಗಿದ್ದರು ಪ್ರವಾದಿಗಳು. ಮನುಷ್ಯನ ಆಧ್ಯಾತ್ಮಿಕ ಬೇಡಿಕೆಯ ಉತ್ತರವಾಗಿದ್ದರು ಜಗತ್ತಿನಲ್ಲಿ ಬಂದ ಎಲ್ಲ ಪ್ರವಾದಿಗಳು ಕೂಡ. ಫಇಮ್ಮಾ ಯಅತಿಯನ್ನಕುಂ ಮಿನ್ನಿ ಹುದನ್ ಫಮನ್ ತಬಿಯ ಹುದಾಯ ಫಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ಪವಿತ್ರ ಕುರ್ಆನ್ನಲ್ಲಿ ಒಂದು ಸೂಕ್ತ ಇದೆ, ನೀವು ಭೂಮಿಗೆ ಹೋಗಬೇಕು, ಭೂಮಿಯಲ್ಲಿ ನೀವು ಬದುಕುವಾಗ ನಿಮಗೆ ಖಂಡಿತವಾಗಿಯೂ ಮಾರ್ಗದರ್ಶನ ಬರುತ್ತಲೇ ಇರುತ್ತದೆ. ಮನುಷ್ಯನನ್ನು ದೇವ ಹೀಗೆ ಬಿಟ್ಟು ಬಿಡುವುದಿಲ್ಲ, ಅವನಿಗೆ ಮಾರ್ಗದರ್ಶನ ತೋರಿಸದೆ, ಬದುಕುವ ದಾರಿಗಳನ್ನು ತೋರಿಸದೆ ಮನುಷ್ಯನನ್ನು ದೇವ ಹೀಗೆ ಬಿಟ್ಟು ಬಿಡಲಿಲ್ಲ. ದೇವನ ಭೂಮಿಯಲ್ಲಿ, ದೇವನ ಸಾಮ್ರಾಜ್ಯದಲ್ಲಿ ಅವನು ನೀರು, ವಾಯು, ಭೂಮಿ ಎಲ್ಲವನ್ನೂ ಕೊಟ್ಟು ಮಾರ್ಗದರ್ಶನ ಮಾಡದೆ ಅಲೆದಾಡಲು ಬಿಟ್ಟು ಬಿಡಲಿಲ್ಲ ಮನುಷ್ಯನನ್ನು ದೇವ. ಅವನ ಬದುಕಿಗೆ ಬೇಕಾದ ಮಾರ್ಗದರ್ಶನದ ವ್ಯವಸ್ಥೆಯನ್ನು ಬಹಳ ಸಮಗ್ರವಾಗಿ ದೇವನು ಮಾಡಿದ್ದಾನೆ. ಅದರ ಬಗ್ಗೆ ದೇವ ಪ್ರತಿಪಾದಿಸಿದ್ದು, ಫಇಮ್ಮಾ ಯಅತಿಯನ್ನಕುಂ ಮಿನ್ನಿ ಹುದನ್ ಫಮನ್ ತಬಿಯ ಹುದಾಯ ಫಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ನಿಮಗೆ ನನ್ನ ಮಾರ್ಗದರ್ಶನ ಸಿಗುತ್ತದೆ, ಆ ಮಾರ್ಗದರ್ಶನದಂತೆ ಯಾರು ಬದುಕುತ್ತಾರೋ ಅದು ನನ್ನ ಪ್ರವಾದಿಗಳು ತೋರಿಸಿಕೊಡುವ ಮಾರ್ಗದರ್ಶನ. ಆ ಮಾರ್ಗದರ್ಶನದಂತೆ ಈ ಭೂಮಿಯಲ್ಲಿ ಯಾರು ಬದುಕುತ್ತಾರೋ ವ್ಯಥೆ ಇಲ್ಲದ, ಸಮಸ್ಯೆಗಳಿಲ್ಲದ, ಸಂಕಷ್ಟಗಳಿಲ್ಲದ, ದುಃಖ ಇಲ್ಲದ ಶಾಂತಿಯುತವಾದ ಬದುಕನ್ನು ಅವರು ಸಾಗಿಸುತ್ತಾರೆ ಎಂದು ದೇವ ಹೇಳಿದ. ಹೀಗೆ ಜಗತ್ತಿನಲ್ಲಿ ಬಂದ ಪ್ರವಾದಿಗಳ ಪೈಕಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊನೆಯ ಪ್ರವಾದಿಯಾಗಿದ್ದರು. ಅವರಿಗಿಂತ ಮುಂಚೆ ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು ಬಂದು ಹೋಗಿದ್ದಾರೆ ಈ ಜಗತ್ತಿನಲ್ಲಿ. ಪ್ರವಾದಿ ಮುಹಮ್ಮದರು ಈ ಪ್ರವಾದಿತ್ವ ಶೃಂಖಲೆಯ ಕೊನೆಯ ಪ್ರವಾದಿಯಾಗಿದ್ದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕು ಒಂದು ತೆರೆದ ಪುಸ್ತಕವಾಗಿತ್ತು. ಪ್ರವಾದಿಯವರ ಸಂಸ್ಕಾರ, ಅವರ ಚಾರಿತ್ರ್ಯ, ಇನ್ಸಾನಿಯತ್ತಿನ ಅತ್ಯಂತ ದೊಡ್ಡ ರೋಲ್ ಮಾಡೆಲ್ ಆಗಿದ್ದಾರೆ ಪ್ರವಾದಿ ಮುಹಮ್ಮದರು. ಮನುಷ್ಯತ್ವ ಅಂತ ಯಾವುದಿದೆ, ಮನುಷ್ಯ ಈ ಭೂಮಿಯಲ್ಲಿ ಎಲ್ಲ ಕಾಲದಲ್ಲೂ ಬದುಕಿದ್ದು, ಇಂದಿನ ತನಕ ತನ್ನ ಬದುಕನ್ನು ಉಳಿಸಿಕೊಂಡದ್ದು ಇನ್ಸಾನಿಯತ್ ಎಂಬ ಮೌಲ್ಯದ ಮೂಲಕ. ಮನುಷ್ಯತ್ವ ಎಂಬ ಒಂದು ಚಿಂತನೆ ಇದೆ ಅಲ್ಲ, ಬಹಳ ಉದಾತ್ತವಾದ ಉಜ್ವಲವಾದ ಒಂದು ಕಲ್ಪನೆ ಅದು. ಇನ್ಸಾನಿಯತ್ತಿನ ಅತ್ಯಂತ ದೊಡ್ಡ ರೋಲ್ ಮಾಡೆಲ್ ಯಾರು ಅಂತ ಕೇಳಿದರೆ ಅದು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದರು.
ಅವರ ಸಂಸ್ಕಾರ, ಅವರ ಚಾರಿತ್ರ್ಯ, ಅವರ ವ್ಯಕ್ತಿತ್ವ, ಅವರ ಬದುಕು, ಅವರ ಸಂದೇಶ ಅದು ಮಾನವ ಕುಲಕ್ಕೆ ಮಾರ್ಗದರ್ಶನವಾಗಿತ್ತು ಎಂದು ಮಾತ್ರ ಅಲ್ಲ, ಅತ್ಯಂತ ಮಾನವತಾವಾದದ ಚಿಂತನೆಗಳಾಗಿತ್ತು ಪ್ರವಾದಿಯವರ ಎಲ್ಲ ಸಂದೇಶಗಳು. ಪವಿತ್ರ ಕುರ್ಆನ್ನಲ್ಲಿ ಪ್ರವಾದಿಯವರ ಬಗ್ಗೆ ಹೇಳಲಾಯಿತು, ವೈನ್ನಕ ಲಅಲಾ ಖುಲುಕಿನ್ ಅಲೀಮ್. ಪ್ರವಾದಿಯವರೇ, ನೀವು ಬಹಳ ಶ್ರೇಷ್ಠ ಚಾರಿತ್ರ್ಯ ಇರುವವರು ಎಂದು ದೇವ ಹೇಳಿದ. ಇನ್ನಮ ಬುಇಸ್ತು ಲಿ ಉತಮ್ಮಿಮ ಮಕಾರಿಮಲ್ ಅಖ್ಲಾಕ್ ಅಂತ ಹೇಳಿದರು ಪ್ರವಾದಿಯವರು. ನಾನು ಈ ಜಗತ್ತಿಗೆ ಬಂದಿರುವುದು ಅಥವಾ ದೇವನು ನನ್ನನ್ನು ಈ ಜಗತ್ತಿಗೆ ಕಳುಹಿಸಿಕೊಟ್ಟಿರುವುದು ಸಚ್ಚಾರಿತ್ರ್ಯದ ಪರಿಪೂರ್ಣತೆಯನ್ನು ಜಗತ್ತಿಗೆ ತೋರಿಸಿಕೊಡುವುದಕ್ಕಾಗಿ ಎಂದು. ಸಚ್ಚಾರಿತ್ರ್ಯವನ್ನು ಈ ಜಗತ್ತಿಗೆ ತೋರಿಸಿಕೊಡುವುದಕ್ಕಾಗಿ, ಒಳ್ಳೆಯ ಸಂಸ್ಕಾರವನ್ನು ಈ ಜಗತ್ತಿಗೆ ಪರಿಪೂರ್ಣವಾಗಿ ತೋರಿಸಿಕೊಡುವುದಕ್ಕಾಗಿ, ಇನ್ಸಾನಿಯತ್ತನ್ನು, ಮನುಷ್ಯತ್ವವನ್ನು ಪರಿಪೂರ್ಣವಾಗಿ ಈ ಜಗತ್ತಿಗೆ ಕಲಿಸಿಕೊಡುವುದಕ್ಕಾಗಿ ನನ್ನನ್ನು ದೇವನು ಕಳುಹಿಸಿಕೊಟ್ಟಿದ್ದಾನೆ ಎಂದು ಹೇಳಿದರು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿಯವರ ಹೆಸರಲ್ಲಿ ಈ ಜಗತ್ತಿನಲ್ಲಿ ಎಲ್ಲೂ ಕೂಡ ಒಂದು ಮೂರ್ತಿ ಇಲ್ಲ, ಒಂದು ಪ್ರತಿಮೆ ಇಲ್ಲ ಪ್ರವಾದಿಯವರದು. ಜಗತ್ತಿನ ಎಲ್ಲೂ ಈ ಭೂಮಿಯಲ್ಲಿ ಒಂದೇ ಒಂದು ಮೂರ್ತಿಯೋ ಪ್ರತಿಮೆಯೋ ಇಲ್ಲ ಪ್ರವಾದಿಯವರದು. ಪ್ರವಾದಿ ಮುಹಮ್ಮದರ ಹೆಸರಲ್ಲಿ ಒಂದು ಮಂದಿರ ಇಲ್ಲ ಈ ಜಗತ್ತಿನಲ್ಲಿ. ಪ್ರವಾದಿ ಮುಹಮ್ಮದರ ಹೆಸರಿನಲ್ಲಿ ಒಂದು ಸ್ಟ್ರೀಟ್ ಇಲ್ಲ, ಒಂದು ರೋಡ್ ಇಲ್ಲ. ಆದರೆ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನ 100 ಕೋಟಿ ವಿಶ್ವಾಸಿಗಳ ಹೃದಯದಲ್ಲಿದ್ದಾರೆ. ಗತಿಸಿ ಹೋದ ಕೋಟಿಗಟ್ಟಲೆ ವಿಶ್ವಾಸಿಗಳ ಹೃದಯದಲ್ಲಿ ಅವರು ಇದ್ದರು. ಲೋಕಾಂತ್ಯದ ತನಕ ಬರಲಿರುವ ಇನ್ನೂ ಕೋಟಿಗಟ್ಟಲೆ ಮನುಷ್ಯರ ಹೃದಯದಲ್ಲಿ ಅವರು ಖಂಡಿತ ಇರುತ್ತಾರೆ. ಅವರ ಹೆಸರಲ್ಲಿ ಒಂದೇ ಒಂದು ಪ್ರತಿಮೆ ಇಲ್ಲದಿದ್ದರು, ಅವರ ಹೆಸರಲ್ಲಿ ಒಂದೇ ಒಂದು ಸ್ಟ್ರೀಟೋ ಕಟ್ಟಡವೋ ಯಾವುದೂ ಇಲ್ಲದೆ ಇದ್ದರೂ ಕೂಡ ಪ್ರವಾದಿ ಮುಹಮ್ಮದರು ಕೋಟಿಗಟ್ಟಲೆ ವಿಶ್ವಾಸಿಗಳ ಹೃದಯದ ಅಂತರಾಳದಲ್ಲಿದ್ದಾರೆ. ಯಾಕೆಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೃದಯದಲ್ಲಿ ಲೋಕಾಂತ್ಯದ ತನಕ ಬರುವ ಎಲ್ಲ ಮನುಷ್ಯರು ಇದ್ದರು. ಲೋಕಾಂತ್ಯದ ತನಕ ಬರುವ ಎಲ್ಲ ಮನುಷ್ಯರನ್ನು ಪ್ರವಾದಿಯವರು ಪ್ರೀತಿಸಿದ್ದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಾಜನ ನಂತರ ಪ್ರಾರ್ಥಿಸುತ್ತಿದ್ದ ಒಂದು ಪ್ರಾರ್ಥನೆ ಇದೆ. ದೇವ, ಈ ಜಗತ್ತಿನ ಎಲ್ಲ ಮನುಷ್ಯರು ನನ್ನ ಸಹೋದರರು ಎಂದು ನಾನು ಸಾಕ್ಷ್ಯ ನುಡಿಯುತ್ತಿದ್ದೇನೆ. ಅದು ಸ್ವಾತಂತ್ರ್ಯ ದಿನದಲ್ಲಿ ಮಾಡಿದ ಭಾಷಣ ಆಗಿರಲಿಲ್ಲ, ಅಥವಾ ಇಲೆಕ್ಷನ್ ಕ್ಯಾಂಪೈನ್ನಲ್ಲಿ ನಡೆಸಿದ ಭಾಷಣವೂ ಅಲ್ಲ. ಅದು ಏಕಾಂತದಲ್ಲಿ ಕುಳಿತು ತನ್ನ ದೇವನೊಂದಿಗೆ, ತನ್ನ ಸೃಷ್ಟಿಕರ್ತನೊಂದಿಗೆ, ತನ್ನ ದೇವನೊಂದಿಗೆ ನಡೆಸುವ ಸಂಭಾಷಣೆಯ ಭಾಗವಾಗಿ, ದೇವ, ಈ ಜಗತ್ತಿನಲ್ಲಿ ಬರುವ ಎಲ್ಲ ಮನುಷ್ಯರು, ಲೋಕಾಂತ್ಯದ ತನಕ ಬರುವ ಎಲ್ಲ ಮನುಷ್ಯರನ್ನು ನನ್ನ ಸಹೋದರರು ಅಂತ ನಾನು ಸಾಕ್ಷ್ಯ ವಹಿಸುತ್ತೇನೆ. ಜಗತ್ತಿನ ಕೊನೆಯ ತನಕ ಬರುವ ಎಲ್ಲ ಮನುಷ್ಯರನ್ನು ಪ್ರವಾದಿಯವರು ಪ್ರೀತಿಸಿದ್ದರು. ಅವರ ಮನಸ್ಸಿನಲ್ಲಿದ್ದರು ಎಲ್ಲ ಮನುಷ್ಯರು. ಆದ್ದರಿಂದಲೇ ಈ ಜಗತ್ತಿನ 100 ಕೋಟಿ ವಿಶ್ವಾಸಿಗಳ ಹೃದಯದಲ್ಲಿ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಬಹಳ ದೊಡ್ಡ ಸ್ಥಾನ ಇದೆ, ಗೌರವ ಇದೆ. ಅವರ ಜೀವಕ್ಕಿಂತ ಹೆಚ್ಚಾಗಿ ಅವರು ಪ್ರವಾದಿಯವರನ್ನು ಪ್ರೀತಿಸ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಬಂದ ಏಕೈಕ ಪ್ರವಾದಿ ಅಂತ ತನ್ನ ಬಗ್ಗೆ ಹೇಳಿಕೊಳ್ಳಿಲ್ಲ, ಅಥವಾ ತಾನು ಜಗತ್ತಿಗೆ ಒಂದು ಹೊಸ ಧರ್ಮವನ್ನು ಪರಿಚಯಪಡಿಸುತ್ತಿದ್ದೇನೆ ಎಂದೂ ಅವರು ಹೇಳಲಿಲ್ಲ. ನನಗಿಂತ ಮುಂಚೆ ಈ ಜಗತ್ತಿಗೆ ದೈವಿಕ ಮಾರ್ಗದರ್ಶನದೊಂದಿಗೆ ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು ಬಂದಿದ್ದಾರೆ. ಅವರೆಲ್ಲರನ್ನು ನಾನು ದೃಢೀಕರಿಸುತ್ತೇನೆ ಮತ್ತು ಆ ಪ್ರವಾದಿ ಶೃಂಖಲೆಯ ಕೊನೆಯ ಪ್ರವಾದಿ ನಾನು ಎಂದು ಬಹಳ ವಿನಯದಿಂದ ಹೇಳಿದರು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾನು ಕಲಿಸಿಕೊಡುತ್ತಿರುವುದು ಒಂದು ಹೊಸ ಧರ್ಮ ಎಂದವರು ಹೇಳಲಿಲ್ಲ. ನಾನೊಂದು ಹೊಸ ಧರ್ಮದೊಂದಿಗೆ ಬಂದವನಲ್ಲ, ಒಂದು ಹೊಸ ಸಂದೇಶದೊಂದಿಗೆ ಬಂದವನಲ್ಲ. ನಾನು ಎಲ್ಲ ಕಾಲಗಳಲ್ಲೂ ಪ್ರವಾದಿಗಳು ಮಾನವ ಕುಲಕ್ಕೆ ಹಸ್ತಾಂತರಿಸಿದ ಚಿಂತನೆ ಇದೆ, ಅವರು ಮಾನವ ಕುಲಕ್ಕೆ ವರ್ಗಾಯಿಸಿದ ಧರ್ಮ ಇದೆ. ಆ ಧರ್ಮದ, ಆ ಸಂದೇಶಗಳ ಲೇಟೆಸ್ಟ್ ಎಡಿಷನ್ ನಾನು.
ಅದರ ಹೊಸ ಆವೃತ್ತಿ, ಅದರ ಕೊನೆಯ ಆವೃತ್ತಿ ನಾನು. ಈ ಜಗತ್ತಿಗೆ ಪ್ರವಾದಿಗಳೆಲ್ಲರೂ ಯಾವ ಧರ್ಮವನ್ನು ಕಲಿಸಿಕೊಟ್ಟಿದ್ದಾರೋ ಅದೇ ಧರ್ಮವನ್ನು ನಾನು ನಿಮಗೆ ಕಲಿಸಿಕೊಡುತ್ತಿದ್ದೇನೆ. ಅದರ ಪರಿಪೂರ್ಣತೆಯನ್ನು ನಾನು ಈ ಜಗತ್ತಿನಲ್ಲಿ ಸಮರ್ಪಿಸುತ್ತಿದ್ದೇನೆ ಎಂದು ಬಹಳ ವಿನಯಶೀಲರಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿನ ಎದುರಿನಲ್ಲಿ ತನ್ನ ಪ್ರವಾದಿತ್ವದ ದೌತ್ಯವನ್ನು ಅವರು ನಿರ್ವಹಿಸ್ತಾರೆ. ಅವರು ಬಹಳ ಉದಾತ್ತವಾದ ಸಂದೇಶಗಳನ್ನು ಕೊಟ್ಟರು ಮನುಷ್ಯ ಕುಲಕ್ಕೆ. ಆ ಸಂದೇಶಗಳಲ್ಲಿ ಅಡಕವಾಗಿರುವುದು ಮನುಷ್ಯತ್ವದ ಚಿಂತನೆಗಳು ಮಾತ್ರ. ಇನ್ಸಾನಿಯತ್ತಿನ ಉಜ್ವಲವಾದ ಚಿಂತನೆಗಳು ಮಾತ್ರವಾಗಿದೆ ಅವರ ಸಂದೇಶಗಳು. ಬಹಳ ಪ್ರಥಮವಾಗಿ ದೇವನ ಬಗ್ಗೆ ಪ್ರವಾದಿಯವರು ಕಲಿಸಿಕೊಡುತ್ತಾರೆ. ದೇವ ಯಾರು? ನಿಮಗೊಬ್ಬ ದೇವನಿದ್ದಾನೆ ಎಂಬುದು ಪ್ರವಾದಿಯವರ ಶಿಕ್ಷಣದ ಅಡಿಪಾಯವಾಗಿತ್ತು. ಲಾ ಇಲಾಹ ಇಲ್ಲಲ್ಲಾ ಎಂದು ಕಲಿಸಿಕೊಟ್ಟರು ಅವರು. ನಿಮಗೊಬ್ಬ ಸೃಷ್ಟಿಕರ್ತ ಖಂಡಿತ ಇದ್ದಾನೆ. ನಮ್ಮೆಲ್ಲರನ್ನು ಸೃಷ್ಟಿಸಿರುವ ಎಲ್ಲ ಧರ್ಮದ, ಎಲ್ಲ ಪಾರ್ಟಿಗಳ, ಎಲ್ಲ ದೇಶಗಳ, ಎಲ್ಲ ಕಾಲದ, ಎಲ್ಲ ಜನರನ್ನು ಸೃಷ್ಟಿಸಿದ ಒಬ್ಬ ದೇವನಿದ್ದಾನೆ. ಅವ ಮಾತ್ರ ನಿಮ್ಮ ದೇವ, ಅವ ಮಾತ್ರ ನಿಮ್ಮ ಸೃಷ್ಟಿಕರ್ತ, ಅವ ಮಾತ್ರ ನಿಮ್ಮ ಪ್ರಭು, ಅವನು ಮಾತ್ರ ನಿಮ್ಮ ಒಡೆಯ. ಲೌಕಾನ ಫೀಹಿಮಾ ಆಲಿಹತ್ತುನ್ ಇಲ್ಲಲ್ಲಾಹು ಲಫಸದತ. ಪ್ರವಾದಿಯವರು ಕುರ್ಆನ್ನ ಸೂಕ್ತಗಳ ಮೂಲಕ ಈ ಜಗತ್ತಿಗೆ ಕಲಿಸಿಕೊಡುತ್ತಾರೆ. ಒಂದಕ್ಕಿಂತ ಹೆಚ್ಚು ದೇವರುಗಳಿರುತ್ತಿದ್ದರೆ ಈ ಜಗತ್ತು ಅಸ್ತವ್ಯಸ್ತವಾಗ್ತಾ ಇತ್ತು. ಈ ಜಗತ್ತಿನ ಸಿಸ್ಟಮ್ ಅಲ್ಲೋಲ ಕಲ್ಲೋಲವಾಗ್ತಾ ಇತ್ತು. ಒಂದು ಶಾಲೆಗೆ 2 ಪ್ರಿನ್ಸಿಪಾಲ್ಗಳಿದ್ದರೆ ಏನಾಗಬಹುದು? ಒಂದು ಬಸ್ಸಿಗೆ ಒಂದೇ ಟೈಮಿಗೆ 2 ಡ್ರೈವರ್ಸ್ಗಳಿದ್ದರೆ ಏನಾಗಬಹುದು? ಒಂದು ದೇಶಕ್ಕೆ ಒಂದೇ ಸಮಯಕ್ಕೆ 2 ಪ್ರಧಾನಮಂತ್ರಿಗಳಿದ್ದರೆ ಏನಾಗಬಹುದು? ಅದೇ ರೀತಿ ಈ ಜಗತ್ತಿಗೆ ಒಂದಕ್ಕಿಂತ ಹೆಚ್ಚು ಸೃಷ್ಟಿಕರ್ತರು ಇರುತ್ತಿದ್ದರೆ ಈ ಜಗತ್ತಿನ ಸಿಸ್ಟಮ್ ಹಾಳಾಗ್ತಾ ಇತ್ತು, ಅದು ಉಳಿಯುತ್ತಾ ಇರಲಿಲ್ಲ. ಪ್ರವಾದಿಯವರು ದೇವನ ಬಗ್ಗೆ ಬಹಳ ಸಮಗ್ರವಾದ, ಸರಳವಾದ ಚಿಂತನೆಗಳನ್ನು ಜಗತ್ತಿಗೆ ಕಲಿಸಿಕೊಟ್ಟಿದ್ದಾರೆ. ದೇವರನ್ನು ಗುರುತಿಸದೇ ಇರುವುದು ಬಹಳ ದೊಡ್ಡ ಅಕ್ರಮವಾಗಿದೆ ಎಂದು ಹೇಳಿದರು ಪ್ರವಾದಿಯವರು. ನಿಮ್ಮ ದೇವನನ್ನು ಗುರುತಿಸದೇ ಇರುವುದು ಬಹಳ ದೊಡ್ಡ ಅಕ್ರಮವಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ದೇವ ವಿಶ್ವಾಸ ಮಾತ್ರ ಕಲಿಸಿಕೊಟ್ಟದ್ದಲ್ಲ, ಒಬ್ಬ ದೇವನಿದ್ದಾನೆ ಎಂಬ ನಂಬಿಕೆ ಮಾತ್ರ ಮನುಷ್ಯನನ್ನು ಸುಧಾರಿಸುವುದೂ ಇಲ್ಲ. ಜಗತ್ತನ್ನು ನೋಡಿ ನೀವು. ಜಗತ್ತಿನಲ್ಲಿ ಅನ್ಯಾಯ ಮಾಡುತ್ತಿರುವ, ದೌರ್ಜನ್ಯ ಎಸಗುತ್ತಿರುವ, ರಕ್ತಪಾತ ನಡೆಸುತ್ತಿರುವ ಎಲ್ಲ ಕ್ರೂರಿಗಳು ತಾವು ದೇವ ವಿಶ್ವಾಸಿಗಳು ಅಂತ ಹೇಳಿಕೊಳ್ತಾ ಇದ್ದಾರೆ. ಪಾಕಿಸ್ತಾನದ ಪೇಶಾವರದಲ್ಲಿ ಸುಮಾರು 130ಕ್ಕಿಂತ ಹೆಚ್ಚು ನಿರಪರಾಧಿ ಮಕ್ಕಳನ್ನು ಕೊಂದ ರಾಕ್ಷಸರು, ಕ್ರೂರಿಗಳು, ಮಾನವತೆಯ ವಿರೋಧಿಗಳು. ಅವರನ್ನೆಂದೂ ಈ ಜಗತ್ತು ಕ್ಷಮಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆ ಕ್ರೂರಿಗಳನ್ನು ಖಂಡಿತ ಎಲ್ಲ ಕಾಲದ ಜನರು ಅತ್ಯಂತ ತೀವ್ರವಾಗಿ ವಿರೋಧಿಸಬೇಕಾದ ಒಂದು ವರ್ಗ ಅದು. ಜಗತ್ತಿನ ಅನ್ಯಾಯದ ಬಗ್ಗೆ ಗೊತ್ತಿಲ್ಲದ, ಜಗತ್ತಿನ ಕ್ರೌರ್ಯದ ಬಗ್ಗೆ ತಿಳುವಳಿಕೆ ಇಲ್ಲದ, ಜಗತ್ತಿನ ಕೆಟ್ಟು ಹೋದ ರಾಜಕೀಯದ ಬಗ್ಗೆ ಯಾವ ಕಲ್ಪನೆಯೂ ಇಲ್ಲದ, ಯೂನಿಫಾರ್ಮ್ನಲ್ಲಿ ಶಾಲೆಗೆ ಹೋದ ವಿದ್ಯಾರ್ಥಿಗಳು. ಅವರಲ್ಲಿ ಕೆಲವರು ಪರೀಕ್ಷೆಯ ಸಿದ್ಧತೆಯಲ್ಲಿದ್ದರು, ಇನ್ನು ಕೆಲವರು ಪಾಠ ಕೇಳ್ತಾ ಇದ್ದರು, ಮತ್ತು ಕೆಲವರು ಯಾವುದೋ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಿದ್ಧತೆಯಲ್ಲಿದ್ದರು. ನಿರಪರಾಧಿಗಳಾದ ಆ ಮಕ್ಕಳನ್ನು ಕೊಂದು ಬಿಟ್ಟ ಕ್ರೂರಿಗಳು ತಮಗೆ ದೇವವಿಶ್ವಾಸ ಇದೆ ಅಂತ ಹೇಳಿಕೊಳ್ಳುತ್ತಾರೆ. ಇದಕ್ಕಿಂತ ದೊಡ್ಡ ವಿಪರ್ಯಾಸ ಯಾವುದಿದೆ ಜಗತ್ತಿನಲ್ಲಿ? ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಒಂದು ಯುದ್ಧದ ಸಂದರ್ಭ, ಅಚಾನಕ್ಕಾಗಿ ಅಚಾತುರ್ಯದಿಂದ 1-2 ಮಕ್ಕಳು ಯುದ್ಧದಲ್ಲಿ ಕೊಲ್ಲಲ್ಪಟ್ಟರು. ಆ ವಿಷಯ ಸಿಕ್ಕಿತು ಪ್ರವಾದಿಯವರಿಗೆ. ಯುದ್ಧದಲ್ಲಿ 1-2 ಮಕ್ಕಳು ಕೊಲ್ಲಲ್ಪಟ್ಟಿದ್ದಾರೆ ಎಂಬ ವಿಷಯ. ಪ್ರವಾದಿಯವರು ಕಣ್ಣೀರು ಹರಿಸ್ತಾರೆ. ಪ್ರವಾದಿಯವರ ಗಡ್ಡದಲ್ಲಿ ಕಣ್ಣೀರ ಹನಿಗಳು ತೊಟ್ಟಿಕ್ಕುತ್ತಾ ಇದೆ. ತನ್ನ ಸಂಗಾತಿಗಳೊಂದಿಗೆ ಬಹಳ ಕಠೋರವಾಗಿ ಪ್ರಶ್ನಿಸಿದರು, ಮಕ್ಕಳು ಯಾವ ತಪ್ಪು ಮಾಡಿದ್ದಾರೆ? ಅವರಿಗೆ ಯಾವ ಧರ್ಮ ಇದೆ? ಇದು ಮಕ್ಕಳ ಬಗ್ಗೆ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಕಲಿಸಿಕೊಟ್ಟ ಮೌಲ್ಯ ಅದು. ಪೇಶಾವರದಲ್ಲಿ ನಿರಪರಾಧಿಗಳಾದ ಮಕ್ಕಳನ್ನು ಕೊಂದವರು ದೇವವಿಶ್ವಾಸ ಇದೆ ಅಂತ ಹೇಳಿಕೊಳ್ತಾರೆ. ಅದು ಪೇಶಾವರದಲ್ಲಿ ಮಾತ್ರ ಅಲ್ಲ, ಫೆಲಸ್ತೀನ್ನಲ್ಲಿ ಮುದ್ದು ಮಕ್ಕಳನ್ನು ಕೊಲ್ಲಲಾಗುತ್ತದೆ.
ಕಳೆದ ಹಲವು ದಶಕಗಳಿಂದ ಆಸ್ಪತ್ರೆಗಳ ಮೇಲೆ ಬಾಂಬ್ ಹಾಕಿ, ಪ್ರೈಮರಿ ಶಾಲೆಗಳ ಮೇಲೆ ಬಾಂಬ್ ಹಾಕಿ, ನಿರಪರಾಧಿಗಳಾದ ಮಕ್ಕಳನ್ನು ಕೊಲ್ಲುವುದು ಮಾತ್ರ ಅಲ್ಲ, ಆ ಕೊಲೆಯನ್ನು ಹೊಣೆಗಾರರು ಸಮರ್ಥಿಸುವ ಕೆಲಸವನ್ನು ಕೂಡ ಮಾಡಿತು. ಮಕ್ಕಳನ್ನು ಕೊಂದು ಆ ಕೊಲೆಯನ್ನು ಸಮರ್ಥಿಸುವುದೆಂದರೆ ಎಷ್ಟು ಕ್ರೂರಿಗಳಿದ್ದಾರೆ ಈ ಜಗತ್ತಿನಲ್ಲಿ. ಅದಕ್ಕಿಂತ ಮುಂಚೆ ನೀವು ಇರಾಕಿನ ಬಗ್ಗೆ ನಿಮಗೆ ತಿಳಿದಿದೆ. ಇರಾಕಿನಲ್ಲಿ WMD ಇದೆ ಅಂತ ಹೇಳಲಾಯಿತು. ಇರಾಕಿನಲ್ಲಿ ವೆಪನ್ಸ್ ಆಫ್ ಮಾಸ್ ಡೆಸ್ಟ್ರಕ್ಷನ್, ಸಮೂಹನಾಶಕ ಅಸ್ತ್ರಗಳಿವೆ ಸದ್ದಾಮ್ ಹುಸೇನ್ರ ಕೈಯಲ್ಲಿ. ಆ ಕಾರಣಕ್ಕೆ ಇರಾಕಿನ ಮೇಲೆ ಬಾಂಬ್ ಸುರಿಸಲಾಯಿತು. ಟನ್ಗಟ್ಟಲೆ ಬಾಂಬ್ಗಳು. ಬಾಂಬ್ ಸುರಿಸಿದ್ದು ಯಾರ ಮೇಲೆ ಅಂತ ಕೇಳಿದರೆ ಇರಾಕಿನ ಪ್ರಜೆಗಳ ಮೇಲೆ. ಅಧಿಕೃತವಾದ ಲೆಕ್ಕಾಚಾರ ಹೇಳಿತು 15 ಲಕ್ಷ ಸಾಮಾನ್ಯರನ್ನು, ಪ್ರಜೆಗಳನ್ನು ಇರಾಕಿನಲ್ಲಿ ಕೊಲ್ಲಲಾಯಿತು ಎಂದು. ಆ 15 ಲಕ್ಷದಲ್ಲಿ 5 ಲಕ್ಷ ಮಕ್ಕಳಾಗಿದ್ದರು ಅಂತ ಹೇಳಿತು ವರದಿ. 5 ಲಕ್ಷ ನಿರಪರಾಧಿ ಮಕ್ಕಳನ್ನು ಬಾಂಬ್ ಹಾಕಿ ಕೊಲ್ಲಲಾಯಿತು. ಅವರು ಯಾವ ತಪ್ಪು ಮಾಡಿದ್ದಾರೆ ಅಂತ ಕೇಳಿದರೆ ಜಗತ್ತಿನ ಬಳಿ ಖಂಡಿತ ಉತ್ತರ ಇಲ್ಲ. ಅಂದರೆ ಮಕ್ಕಳನ್ನು ಕೊಲ್ಲುವ ಒಂದು ಸಂಸ್ಕಾರ, ಅದು ಪೇಶಾವರದಲ್ಲಾಗಲಿ, ಅದು ಫೆಲಸ್ತೀನಲ್ಲಾಗಲಿ, ಇರಾಕಿನಲ್ಲಾಗಲಿ, ಜಗತ್ತಿನ ಯಾವ ಮೂಲೆಯಲ್ಲೇ ಆಗಲಿ, ಈ ಕ್ರೂರಿಗಳ ಸೋರ್ಸ್ ಒಂದೇ ಆಗಿದೆ. ಆಯುಧ ವ್ಯಾಪಾರಿಗಳು ಜಗತ್ತನ್ನು ನಿಯಂತ್ರಿಸ್ತಾ ಇದ್ದಾರೆ. ನೋಡಿ, ನೀವು ಯಾವ ಡೆಮೋಕ್ರಸಿಯ ಬಗ್ಗೆ ಮಾತಾಡಿದ್ರು, ಯಾವ ಧರ್ಮದ ಬಗ್ಗೆ ನೀವು ಮಾತಾಡಿದ್ರು, ಜಗತ್ತನ್ನು ನಿಯಂತ್ರಿಸುತ್ತಿರುವುದು ಆಯುಧ ವ್ಯಾಪಾರಿಗಳು. ಆಯುಧ ವ್ಯಾಪಾರಿಗಳ ನಿಯಂತ್ರಣದಲ್ಲಿರುವ ಜಗತ್ತಿನಲ್ಲಿ ಈ ಕ್ರೌರ್ಯ ಸರ್ವಸಾಮಾನ್ಯದು. ಯಾಕೆಂದರೆ ಆಯುಧ ವ್ಯಾಪಾರಿಗಳ ಜಗತ್ತಿನಲ್ಲಿ ಕ್ರೌರ್ಯ ಮಾತ್ರ ಇರಲಿಕ್ಕೆ ಸಾಧ್ಯ. ರಕ್ತಪಾತ, ಅಧರ್ಮ, ಹಿಂಸೆ ಇದು ಮಾತ್ರ ಇರಲಿಕ್ಕೆ ಸಾಧ್ಯ ಆಯುಧ ವ್ಯಾಪಾರಿಗಳ ಜಗತ್ತಿನಲ್ಲಿ. ಆದ್ದರಿಂದಲೇ ಪ್ರವಾದಿಗಳು ಜಗತ್ತಿಗೆ ಕಲಿಸಿಕೊಟ್ಟ ಶಿಕ್ಷಣದ ಮೂಲಕ, ಆ ಸಂದೇಶಗಳ ಮೂಲಕ, ಈ ಸಂದೇಶಗಳನ್ನು ವ್ಯಾಪಕಗೊಳಿಸುವ ಮೂಲಕ ಕ್ರೂರಿಗಳಾದ ಆಯುಧ ವ್ಯಾಪಾರಿಗಳ ಕೈಯಿಂದ ಜಗತ್ತನ್ನು ಸಂರಕ್ಷಿಸಬೇಕಾದ ಅಗತ್ಯ ಇದೆ. ಇವರಿಗೆಲ್ಲ ಶಿಕ್ಷಣ ಸಿಗುವ ಸೋರ್ಸ್ ಒಂದೇ ಆಗಿದೆ. ಯಾರೆಲ್ಲ ನಿರಪರಾಧಿಗಳ ಹತ್ಯೆ ನಡೆಸ್ತಾರೋ, ಯಾರೆಲ್ಲ ರಕ್ತಪಾತ ನಡೆಸ್ತಾ ಇದ್ದಾರೋ, ಅವರೆಲ್ಲರ ಸೋರ್ಸ್ ಒಂದೇ ಆಗಿದೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದಲೇ ದೇವವಿಶ್ವಾಸದಿಂದ ಮಾತ್ರ ಮನುಷ್ಯನನ್ನು ಸಂರಕ್ಷಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಿಟ್ಲರ್ ಒಬ್ಬ ದೇವವಿಶ್ವಾಸಿಯಾಗಿದ್ದ ಅಂತ ಅವನ ಆತ್ಮಕಥೆ ಹೇಳ್ತಾ ಇದೆ. ಹಿಟ್ಲರ್ ಒಬ್ಬ ದೇವಧಿಕ್ಕಾರಿಯಾಗಿರಲಿಲ್ಲ. ದೇವನ ಮೇಲೆ ಒಳ್ಳೆಯ ವಿಶ್ವಾಸ ಇತ್ತು ಹಿಟ್ಲರಿಗೆ. ಆ ದೇವವಿಶ್ವಾಸದೊಂದಿಗೆ ಈ ಜಗತ್ತಿನಲ್ಲಿ ಅಂತಹ ಕ್ರೌರ್ಯವನ್ನು ಮಾಡಿದ್ದ. ಪ್ರವಾದಿ ಮುಹಮ್ಮದರು ನೋಡಿ, ಈ ದೇವವಿಶ್ವಾಸ ಮಾತ್ರ ಜಗತ್ತಿಗೆ ಕಲಿಸಿಕೊಟ್ಟದ್ದಲ್ಲ, ಬದಲಾಗಿ ದೈವಿಕ ನ್ಯಾಯ ವ್ಯವಸ್ಥೆಯ ಪಾಠಗಳನ್ನು ಕಲಿಸಿಕೊಟ್ಟರು ಪ್ರವಾದಿಯವರು. ದೇವನಿದ್ದಾನೆ ಎಂದು ಮಾತ್ರ ಅಲ್ಲ, ದೇವ ನಿಮ್ಮನ್ನು ಖಂಡಿತವಾಗಿಯೂ ವಿಚಾರಣೆಗೆ ಒಳಪಡಿಸ್ತಾನೆ. ನಿಮ್ಮ ಕರ್ಮಗಳನ್ನು ಅವನು ನೋಡ್ತಾ ಇದ್ದಾನೆ. ನಿಮ್ಮ ಕರ್ಮಗಳನ್ನು ಅವನು ಪ್ರಶ್ನಿಸಿಯೇ ತೀರುತ್ತಾನೆ. ಅವನ ನ್ಯಾಯಾಲಯದಲ್ಲಿ, ಅವನ ಸನ್ನಿಧಿಯಲ್ಲಿ ಖಂಡಿತವಾಗಿಯೂ ನಿಮ್ಮ ಬದುಕಿನ ರಿಪೋರ್ಟ್ ಅದು ಖಂಡಿತ ಬರುತ್ತದೆ. ದೇವನ ನ್ಯಾಯಾಲಯದಲ್ಲಿ ತಪ್ಪಿಸಿಕೊಳ್ಳಲು ನಿಮಗೆ ಖಂಡಿತ ಸಾಧ್ಯ ಇಲ್ಲ ಎಂಬ ಮನುಷ್ಯನ ಸಂಸ್ಕರಣೆಯ ಅತ್ಯಂತ ಉದಾತ್ತವಾದ ಮಾರ್ಗದರ್ಶನಗಳನ್ನು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಬಹಳ ಸ್ಪಷ್ಟವಾಗಿ, ಬಹಳ ನಿಖರವಾಗಿ ಕಲಿಸಿಕೊಡುತ್ತಾರೆ. ಆದ್ದರಿಂದಲೇ ಮನುಷ್ಯನನ್ನು ತಿದ್ದುವ ಸಂಸ್ಕಾರ, ಮನುಷ್ಯನ ಮನಸ್ಸನ್ನು ಬದಲಾಯಿಸುವ ಸಂಸ್ಕಾರ, ಅವನ ಚಾರಿತ್ರ್ಯವನ್ನು, ಅವನ ವ್ಯಕ್ತಿತ್ವವನ್ನು ಬದಲಾಯಿಸುವ ಸಂಸ್ಕಾರ ನಿಮಗೊಬ್ಬ ದೇವನಿದ್ದಾನೆ ಎಂಬುದು ಮಾತ್ರ ಅಲ್ಲ, ಬದಲಾಗಿ ನಿಮ್ಮ ದೇವ ನಿಮ್ಮನ್ನು ನೋಡುತ್ತಾ ಇದ್ದಾನೆ. ಅವನ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಲು, ಅವನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು, ಅವನ ವಿಚಾರಣೆಯಿಂದ ತಪ್ಪಿಸಿಕೊಳ್ಳಲು ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಎಂಬ ಅಪಾರವಾದ, ಅಗಾಧವಾದ, ಮನುಷ್ಯನ ಬದುಕಿನ ಮೇಲೆ ಪ್ರಭಾವ ಬೀರುವ ಚಿಂತನೆಯನ್ನು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಕಲಿಸಿಕೊಡುತ್ತಾರೆ. ಪ್ರವಾದಿಯವರು ಒಂದನೆಯದಾಗಿ ಈ ಜಗತ್ತಿಗೆ ಕೊಟ್ಟ ಕೊಡುಗೆ ಅದು ದೇವನ ಬಗ್ಗೆ ಇರುವ ವಿಶ್ವಾಸ ಮತ್ತು ದೈವಿಕ ನ್ಯಾಯ ವ್ಯವಸ್ಥೆಯ ಬಗ್ಗೆ ಇರುವಂತಹ ವಿಶ್ವಾಸ. ಅದರ ಜೊತೆಗೆ ಮನುಷ್ಯನ ಬಗ್ಗೆ, ಮನುಷ್ಯನ ಸಂಸ್ಕಾರಗಳ ಬಗ್ಗೆ, ಮನುಷ್ಯನ ಬದಲಾವಣೆಗಳ ಬಗ್ಗೆ ಪ್ರವಾದಿಯವರು ಈ ಜಗತ್ತಿಗೆ ಬಹಳ ದೊಡ್ಡ ಮಾರ್ಗದರ್ಶನ ಮಾಡಿದರು.
ಹಾಗೆಯೇ ಪ್ರವಾದಿಯವರು ತನ್ನ ಬದುಕು ಮತ್ತು ತನ್ನ ಸಂದೇಶಗಳಲ್ಲಿ ಈ ಜಗತ್ತಿನಲ್ಲಿ ಸರಿಸಾಟಿ ಇಲ್ಲದ ಅನುಪಮವಾದ ವ್ಯಕ್ತಿತ್ವ ಪ್ರವಾದಿಯವರದ್ದು. ಅವರ ವ್ಯಕ್ತಿತ್ವಕ್ಕೆ ಒಂದು ಉದಾಹರಣೆ ಇಲ್ಲ ಈ ಜಗತ್ತಿನಲ್ಲಿ. ಅವರ ಸಂದೇಶಕ್ಕೆ ಸರಿಸಾಟಿಯಾದ ಸಂದೇಶ ಇಲ್ಲ ಈ ಜಗತ್ತಿನಲ್ಲಿ. ಅವರ ಸಂದೇಶ, ಅವರ ಬದುಕು ಅದೆಲ್ಲ ಕಾಲಕ್ಕೂ ಅನುಪಮವಾದಂತಹ ಸಂದೇಶಗಳಾಗಿವೆ, ಬದುಕಾಗಿದೆ. ಆ ಬದುಕಿನ ಬಗ್ಗೆ ಮತ್ತಷ್ಟು ವಿವರಗಳನ್ನು ನಾಳೆ ಚರ್ಚಿಸೋಣ. ನಮ್ಮೆಲ್ಲರನ್ನು ದೇವನು ಆ ಪ್ರವಾದಿಯವರ ಬಗ್ಗೆ ತಿಳಿಯಲು, ಆ ಸಂದೇಶಗಳನ್ನು ಪಾಲಿಸಲು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.